ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ತಿಂಗಳ ಪ್ರಥಮ ದಿನವಾಗಿದೆ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯ ಆಲಿಸುವ ನಿಮ್ಮೆಲ್ಲರನ್ನು ದೇವರ ವಾಕ್ಯದಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ನಿಮ್ಮ ಆಸೆ, ಆಕಾಂಕ್ಷೆ, ನಿಯೋಗಗಳನ್ನು ದೇವರ ಶಕ್ತವಾದ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಈ ವಾಕ್ಯವನ್ನು ಶೇರ್ ಮಾಡುವವರನ್ನು, ಈ ಅನುಗ್ರಹ ಧ್ಯಾನ ಮಂದಿರದಲ್ಲಿ ಬಂದು ನಿಯೋಗ ಸಮರ್ಪಿಸಿದವರನ್ನು, ನೀವು ಪ್ರಾರ್ಥಿಸುವ ಎಲ್ಲ ವಿಷಯಗಳನ್ನು ದೇವರ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ದೇವರು ನಿಮ್ಮನ್ನು ಅನುಗ್ರಹಿಸುತ್ತಾರೆ. ಬಹಳ ದೇವರ ಶಕ್ತವಾದ ಸಹಾಯ ನಿಮಗೆ ಲಭಿಸುತ್ತದೆ. ಸಂಕಟದಿಂದ, ಕಷ್ಟದಿಂದ, ನೋವಿನಿಂದ ಜೀವನ ಅನುಭವಿಸುವವರು ಈಗ ವಾಕ್ಯ ಆಲಿಸುತ್ತಿದ್ದಾರೆ. ಈಗ ಆಲಿಸುವ ವಾಕ್ಯವು ನಿಮ್ಮ ಪ್ರಾರ್ಥನೆಗೆ ಉತ್ತರವಾಗಲಿ ಎಂದು ಪ್ರಾರ್ಥಿಸಿ ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. ಮಾರ್ಕನ ಶುಭ ಸಂದೇಶ 10ನೇ ಅಧ್ಯಾಯ 51ನೇ ವಾಕ್ಯವನ್ನು ನಮಗೆ ಆಲಿಸೋಣ. ಯೇಸು, ನನ್ನಿಂದ ನಿನಗೆ ಏನಾಗಬೇಕು ಎಂದು ಕೇಳಿದರು. ಅದಕ್ಕೆ ಅವನು, ಗುರುದೇವ, ನನಗೆ ಕಣ್ಣು ಕಾಣುವಂತೆ ಮಾಡಿ ಎಂದು ಪ್ರಾರ್ಥಿಸಿದನು. ಪ್ರಿಯರೇ, ನಮ್ಮ ಎಲ್ಲಾ ಆಸೆ ಆಕಾಂಕ್ಷೆಗೆ ಬೆಲೆ ಇದೆ. ನಮಗೆ ಹೀಗೆ ಪ್ರಾರ್ಥಿಸೋಣ. ನನ್ನ ಚಿಕ್ಕ ದೊಡ್ಡ ಆಸೆ ಆಕಾಂಕ್ಷೆಯನ್ನು ಸಾಧಿಸಿಕೊಡುವ ದೇವರನ್ನು ನಾನು ವಿಶ್ವಾಸಿಸುತ್ತಿರುವುದು. ದೇವರ ಸನ್ನಿಧಿಯಲ್ಲಿ ನಾನು ಪ್ರಾರ್ಥಿಸುವ ಎಲ್ಲ ಆಸೆ ಆಕಾಂಕ್ಷೆಯನ್ನು ದೇವರು ಎಂದಿಗೂ ತಳ್ಳಿ ಹಾಕುವುದಿಲ್ಲ ಎಂದು ನಾನು ವಿಶ್ವಾಸಿಸುತ್ತೇನೆ. ಪ್ರಿಯರೇ, ಆಸೆ ಆಕಾಂಕ್ಷೆ ದೇವರ ಸನ್ನಿಧಿಗೆ ಹೇಳಿ ಪ್ರಾರ್ಥಿಸುವಾಗ ಒಂದು ದಿನ ಅಲ್ಲ, ಪ್ರತಿನಿತ್ಯ ಹಲವು ಬಾರಿ ನಾವು ಪ್ರಾರ್ಥಿಸುವಾಗ ನಮ್ಮ ಎಲ್ಲಾ ಕೋರಿಕೆ ಬೇಡಿಕೆಗಳನ್ನು ದೇವರು ಅನುಗ್ರಹಿಸುತ್ತಾರೆ. ಹಲ್ಲೆಲೂಯಾ, ಆಮೆನ್. ದೇವರು ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸುತ್ತಾರೆ. ಪ್ರಿಯರೇ, ಕೆಲವು ಮಂದಿ ಒಂದು ಒಳ್ಳೆಯ ಮನೆಗಾಗಿ, ಕೆಲವು ಮಂದಿ ಒಂದು ಒಳ್ಳೆಯ ಕೆಲಸಕ್ಕಾಗಿ, ಕೆಲವು ಮಂದಿ ಒಂದು ಒಳ್ಳೆಯ ಬಾಳ ಸಂಗಾತಿಗಾಗಿ, ಕೆಲವು ಮಂದಿ ಸಾಲದ ಬಾಧೆಯಿಂದ ಮುಕ್ತರಾಗಲು, ಕೆಲವು ಮಂದಿ ತನ್ನ ಮಕ್ಕಳ ಭವಿಷ್ಯಕ್ಕಾಗಿ, ಹೀಗೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ದೇವರು ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ನೀಡುತ್ತಾರೆ, ನಮ್ಮನ್ನು ಅನುಗ್ರಹಿಸುತ್ತಾರೆ. ಹಲ್ಲೆಲೂಯಾ, ಆಮೆನ್. ಸಂಕಟ ಸಮಸ್ಯೆ ಬಂದಾಗ್ಲೂ, ಅಸಾಧ್ಯವಾದ ಸಮಯದಲ್ಲೂ ದೇವರು ನನ್ನನ್ನು ಕಾಪಾಡುತ್ತಾರೆ, ದೇವರು ನನ್ನನ್ನು ಆಶೀರ್ವದಿಸುತ್ತಾರೆ, ದೇವರು ನನ್ನನ್ನು ಅನುಗ್ರಹಿಸುತ್ತಾರೆ ಎಂದು ನೀನು ವಿಶ್ವಾಸಿಸಿದ್ದೆಯಾದರೆ ನಿನ್ನ ಒಳಗೆ ದೇವರಿದ್ದಾರೆ ಎಂದು ಅರ್ಥ. ನಮಗೆ ಧೈರ್ಯವಾಗಿರೋಣ ಪ್ರಿಯರೇ. ಮಾರ್ಕನ ಶುಭ ಸಂದೇಶ 10ನೇ ಅಧ್ಯಾಯ 52ನೇ ವಾಕ್ಯವನ್ನು ನಮಗೆ ಆಲಿಸೋಣ. ಯೇಸು ಅವನಿಗೆ, ಹೋಗು, ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದರು. ಆ ಕ್ಷಣವೇ ಅವನಿಗೆ ದೃಷ್ಟಿ ಬಂದಿತು. ಅವನು ಯೇಸುವನ್ನು ಹಿಂಬಾಲಿಸಿ ಹಿಂದೆ ಹೋದನು. ಪ್ರಿಯರೇ, ತಕ್ಷಣ ಅವನಿಗೆ ದೃಷ್ಟಿ ಬಂದಿತು. ನಮಗೆ ವಿಶ್ವಾಸಿಸಿ ಹೇಳೋಣ, ನನ್ನ ಎಲ್ಲ ಸಾಲದ ಬಂಧನಗಳು, ನನ್ನ ಎಲ್ಲ ಅವಶ್ಯಕತೆಗಳು, ನನ್ನ ರೋಗ ಪ್ರತಿಯೊಂದು ದೇವರಿಗೆ ಅರಿತಿದೆ. ನನ್ನ ದೇವರು ಇದರೆಲ್ಲರಿಂದ ಬಿಡುಗಡೆ ನೀಡುತ್ತಾರೆ, ನನ್ನನ್ನು ಆಶೀರ್ವದಿಸುತ್ತಾರೆ, ನನ್ನನ್ನು ಅಭಿಷೇಕಿಸುತ್ತಾರೆ, ನನ್ನ ಎಲ್ಲ ಆಕಾಂಕ್ಷೆಯನ್ನು ಸಾಧಿಸಿಕೊಡುತ್ತಾರೆ ಎಂದು ವಿಶ್ವಾಸಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.